ಹಲೋ ಎವ್ರಿವನ್, ದಿಸ್ ಇಸ್ ಜಾಫರ್ ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಯಾವುದಾದ್ರೂ ಒಂದು ಅನ್ನೋನ್ ನಂಬರ್ನ ಅದರ ಓನರ್ ಡೀಟೇಲ್ಸ್ನ ನಾವು ಯಾವ ರೀತಿ ಚೆಕ್ ಮಾಡಬೇಕು ಅಂತ ಚರ್ಚೆ ಮಾಡೋಣ. ಕರೆಕ್ಟ್ ಆದಂಥ ಒಂದು ಓನರ್ ಡೀಟೇಲ್ಸ್, ಆಫಿಷಿಯಲ್ ಓನರ್ ನೇಮ್ ಅನ್ನೋದು ಯಾವುದು ಇದೆ, ಇದು ಯಾರ ಹೆಸರಿನಲ್ಲಿ ಇದೆ ಸಿಮ್ ಅಂತ, ಅಥವಾ ಯಾರು ನಮಗೆ ಫೋನ್ ಪದೇ ಪದೇ ಮಾಡ್ತಾ ಇದ್ದಾರೆ, ಅಥವಾ ಯಾರಾದರೂ ಯಾವ ಒಂದು ಓನರ್ ಡೀಟೇಲ್ಸ್, ಒಟ್ಟಾರೆಯಾಗಿ ಓನರ್ ಡೀಟೇಲ್ಸ್ನ ಚೆಕ್ ಮಾಡಬೇಕು ಅಂದರೆ ಯಾವ ರೀತಿ ನಾವು ಮಾಡಬೇಕು ಅಂತ ಸಂಪೂರ್ಣವಾಗಿ ಚರ್ಚೆ ಮಾಡೋಣ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಓನರ್ ಡೀಟೇಲ್ಸ್ನ ಚೆಕ್ ಮಾಡೋದಕ್ಕೆ ಕೆಲವೊಂದಿಷ್ಟು ಮಾರ್ಗಗಳಿದೆ. ಬೇರೆ ಬೇರೆ ವಿಡಿಯೋಗಳನ್ನ ನೋಡಿರ್ಬೋದು ನೀವು. ಏನಾದರೂ ಹೇಳ್ತಾರೆ ಆ ಸೈಟ್ನಲ್ಲಿ ಹೋಗಿ, ಈ ಸೈಟ್ನಲ್ಲಿ ಹೋಗಿ, ಎಲ್ಲ ಸುಳ್ಳು. ಎಲ್ಲೂ ಕೂಡ ನಿಮಗೆ ಸಿಮ್ನ ಓನರ್ ಡೀಟೇಲ್ಸ್ ನಿಮಗೆ ಸಿಗೋದಿಲ್ಲ. ಓಕೆನಾ? ಅದು ಕೇವಲ ಆ ಒಂದು ಸರ್ಕಾರದ ಹತ್ರ ಮಾತ್ರ ಇರುತ್ತೆ. ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು ಅಥವಾ ಬೇರೆ ಯಾವುದೇ ಸರ್ಕಾರಿ ಇಲಾಖೆಗಳಲ್ಲಿ ಮಾತ್ರ ಸಿಗುತ್ತೆ. ನಮಗೆ ಪ್ರೈವೇಟಾಗಿ ಎಲ್ಲೂ ಕೂಡ ಸಿಗೋದಿಲ್ಲ. ಓಕೆನಾ? ಫಸ್ಟ್ ಒನ್ ಅಂದರೆ ನಾವು ಕೆಲವೊಂದಿಷ್ಟು ಆದರೂ ಕೂಡ ಕೆಲವೊಂದಿಷ್ಟು ನಾನು ವಿಧಾನಗಳನ್ನ ಹೇಳ್ತೀನಿ. ಫಸ್ಟ್ ಒನ್ ಅಂದರೆ ಟ್ರೂ ಕಾಲರ್. ಓಕೆನಾ? ಟ್ರೂ ಕಾಲರ್ನಲ್ಲಿ ನಾವು ಓನರ್ ನೇಮ್ನ ಚೆಕ್ ಮಾಡ್ಕೋಬೋದು. ಆದರೆ ಟ್ರೂ ಕಾಲರ್ನಲ್ಲಿ 100% ಕರೆಕ್ಟಾಗಿ ಸಿಗೋಕ್ಕೆ ಚಾನ್ಸ್ ಇರೋದಿಲ್ಲ. ಯಾಕೆಂದರೆ ಅಲ್ಲಿ ನಾವು ಯಾವ ನೇಮ್ ನಮ್ಮ ಸಿಮ್ಗೆ ಯಾವುದೇ ಒಂದು ಹೆಸರನ್ನ ಇಟ್ಕೋಬಹುದು, ಸೆಟ್ ಮಾಡ್ಕೋಬೋದು, ಬೇರೆ ಹೆಸರನ್ನ ಅಥವಾ ಓನರ್ ನೇಮ್ ಚೇಂಜ್ ಮಾಡ್ಕೋಬೋದು. ಅದು ಟ್ರಸ್ಟೆಡ್ ಅಲ್ಲ. ನಂತರದಲ್ಲಿ ನಾನು ಎರಡನೇ ವಿಧಾನ ನಾನು ಇವತ್ತು ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಎರಡನೇ ವಿಧಾನ ಏನು ಅಂತಾರೆ, ನಿಮ್ಮ ಮೊದಲು ಆ ನಂಬರ್ನ ತೊಗೊಂಡ್ಬಿಟ್ಟು ಫೋನ್ಪೇ ಆ್ಯಪ್ ಅಥವಾ ಗೂಗಲ್ ಪೇ ಅಥವಾ ಪೇಟಿಎಮ್ ಆ್ಯಪ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಟು ಮೊಬೈಲ್ ನಂಬರ್ ಅಂತ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ನನಗೆ ಒಂದು ಅನ್ನೊಂದು ಕಾಲ್ ಬಂದಿತ್ತು, ಅದನ್ನೇ ನಂಬರ್ ಚೆಕ್ ಮಾಡಿಬಿಟ್ಟು ನಾನು ಟ್ರೈ ಮಾಡಿದೆ ಆಗುತ್ತಾ ಇಲ್ವಾ ಅಂತ. ಅಲ್ಲಿ ಸರ್ಚ್ನಲ್ಲಿ ಹೋಗ್ಬಿಟ್ಟು ಆ ನಂಬರ್ನ ಎಂಟರ್ ಮಾಡಿ. ಓಕೆನಾ? ಅನ್ನೊಂದು ನಂಬರ್ ನಾನು ಸೇವ್ ಕೂಡ ಮಾಡಿಲ್ಲ, ಅದು ಹೆಸರು ತೋರಿಸುತ್ತಾ ಇಲ್ಲ ಅಂತ ನೋಡ್ತಾ ಇದ್ದೀನಿ ಅಷ್ಟೇ. ಓಕೆನಾ? ಇಲ್ಲಿ ನೋಡಿ, ಎಂಟರ್ ಮಾಡಿದ ತಕ್ಷಣ ಇಲ್ಲಿ ಹೆಸರು ಅನ್ನೋದು ಬರ್ತಾ ಇದೆ ಸ್ನೇಹಿತರೆ. ಅಂದರೆ ಇಲ್ಲಿ ಏನಾಗುತ್ತೆ ಅಂದರೆ ಫೋನ್ಪೇನಲ್ಲಿ ಆಲ್ಮೋಸ್ಟ್ ಎಲ್ಲರ ಅಕೌಂಟ್ ಕೂಡ ಇರುತ್ತೆ. ಈಗ ನೋಡ್ಬೋದು ನೀವು, ಕರೆಕ್ಟಾಗಿ ಹೆಸರು ಕೂಡ ಇಲ್ಲಿ ತೋರಿಸ್ತಾ ಇದೆ. ಇದ್ರ ಮೇಲೆ ಇದು ಸುಳ್ಳು ಇರುವಂಥ ಸಾಧ್ಯತೆ ಕಡಿಮೆ ಸ್ನೇಹಿತರೆ. ಯಾಕೆಂದರೆ ನಮ್ಮ ಫೋನ್ಪೇ ಅಥವಾ ನಮ್ಮ ಬ್ಯಾಂಕ್ ಅಕೌಂಟ್ಗೆ ನಮ್ಮ ನಂಬರ್ನೇ ಲಿಂಕ್ ಇರುತ್ತೆ, ಬೇರೆಯವ್ರ ನಂಬರ್ ಲಿಂಕ್ ಇರೋದಕ್ಕೆ ಸಾಧ್ಯ ಇಲ್ಲ. ಆ ಸಮಯದಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಬ್ಯಾಂಕಲ್ಲಿ ಇರುವಂಥ ಹೆಸರನ್ನೇ ಅದು ತೋರಿಸುತ್ತೆ, ಬೇರೆ ಹೆಸರನ್ನಂತೂ ತೋರಿಸೋದಿಲ್ಲ. ಕೆಲವು ಸಮಯದಲ್ಲಿ ಇಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಕೂಡ ನಾವು ನಮ್ಮ ಫೋನ್ ನಂಬರ್ನ ಕೊಟ್ಟಿರ್ತೀವಿ. ಅಂಥ ಸಮಯದಲ್ಲಿ ಮಾತ್ರ ಹೆಸರು ಚೇಂಜ್ ತೋರಿಸುವಂಥ ಸಾಧ್ಯತೆ ಇರಬಹುದು. ಆದರೆ ಇಲ್ಲಿ ಒಂದು 75%ವರೆಗೂ ನಮಗೆ ಇಲ್ಲಿ ಒಂದು ಕರೆಕ್ಟ್ ಆದಂಥ ಹೆಸರು ಸಿಗುತ್ತೆ ಅಂತ ನಾನು ಅನ್ಕೋತೀನಿ. ನೀವು ಈ ಒಂದು ವಿಧಾನ ಕೂಡ ಟ್ರೈ ಮಾಡಿ ನೋಡಿ. ಆದರೆ ಇದನ್ನು ಬಿಟ್ಟರೆ ಬೇರೆ ಯಾವುದೇ ವಿಧಾನ ನೀವು ಟ್ರೈ ಮಾಡೋದಕ್ಕೆ ಹೋಗಬೇಡಿ. ಓಕೆನಾ? ಎಲ್ಲೂ ಕೂಡ ನಿಮಗೆ ಓನರ್ ಡೀಟೇಲ್ಸ್ ಸಿಗೋದಿಲ್ಲ. ಹಾಗೆ ಸ್ನೇಹಿತರೆ, ಕೊಟ್ಟರು ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಏನು ಸಮಸ್ಯೆಗಳು, ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ. ಎಲ್ಲಿವರೆಗೂ ಟೇಕ್ ಕೇರ್.